ದೇಹ ಎನ್ನುವ ಈ ಕಿಮ್ಮತ್ತಿನ ತಿಜೋರಿಯಲ್ಲಿ ಸದ್ಗುಣಗಳನ್ನ ತುಂಬಿ ಅಭಿನವ ಗವಿ ಶ್ರೀಗಳು ಕುಕನೂರು. ಮನುಷ್ಯ 20 ರಿಂದ 30 ಸಾವಿರ ಕೊಟ್ಟು ತಿಜೋರಿ ತರುತ್ತಾನೆ. ಅದರಲ್ಲಿ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಹೇಗೆ ಇಡುವುದಿಲ್ಲವೋ ಹಾಗೆ ದೇವರು ಕೊಟ್ಟ ಈ ದೇಹವೆಂಬ ತಿಜೋರಿಯಲ್ಲಿ ಸದ್ಗುಣಗಳಿಂದ ತುಂಬಿದ ಬೆಳ್ಳಿ ಬಂಗಾರದಂತಹ ಗುಣಗಳನ್ನಿಡಬೇಕೇ ಹೊರತು ಕತ್ತಲಾಗುತ್ತಿದ್ದಂತೆ ಯಾರ ಮನೆಯ ಮೇಲಾದರೂ ಹೊಲದಲ್ಲಾದರೂ ನಿಂಬೆಹಣ್ಣು ಇಡುವಂತಹ ಗುಣವಿದ್ದರೆ ಜೀವನ ವ್ಯರ್ಥ ಎಂದು ಕೊಪ್ಪಳ ಗವಿ ಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ನುಡಿದರು. ಅವರು ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ರವಿವಾರದಂದು ಜರುಗಿದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿ ಮಾತನಾಡಿ, ಮನುಷ್ಯ ಬದುಕಲು ಅನ್ನ ಬೇಕು, ಆಶ್ರಯ ಬೇಕು, ಅರಿವೆ ಬೇಕು. ಆದರೆ ಮನುಷ್ಯ ಬದುಕಲು ಇಷ್ಟಿದ್ದರೆ ಸಾಲದು, ಹೇಗೆ ಬದುಕಬೇಕು ಎನ್ನುವ ಅರಿವು ಇಟ್ಟುಕೊಂಡು ಬದುಕಬೇಕು ಅಂದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎಂದು ನುಡಿದರು. ಬ್ಯಾಂಕಿನಲ್ಲಿ 1 ಲಕ್ಷ ಸಾಲ ಪಡೆಯಬೇಕಾದರೆ ಒಡವೆ ವಸ್ತು ಅಡ ಇಡಬೇಕು, ಜಾಮೀನು ಕೊಡಬೇಕು. ಆದರೆ ದೇವರು ನಮಗೆ ಏನು ಕೇಳದೆ ನಮ್ಮ ಮೇಲಿನ ಭರವಸೆಯಿಂದ ಚೆನ್ನಾಗಿ ಬದುಕಲಿ ಎಂದು 100 ವರ್ಷ ಬದುಕುವ ಜೀವನ ಕೊಟ್ಟಿದ್ದಾನೆ. ಆ ಬದುಕನ್ನು ಒಳ್ಳೆಯ ಕಾರ್ಯಗಳಿಗೆ ಸಮಾಜಕ್ಕೆ ಬಳಸಿಕೊಳ್ಳಬೇಕು ಎಂದು ಕಿವಿಮಾತನ್ನು ಹೇಳಿದರು. ಮನೆಯಿಂದ ಗುಡಿಗೆ ತೆಗೆದುಕೊಂಡು ಹೋದ ನೀರು ತೀರ್ಥವಾಗುತ್ತದೆ, ಮನೆಯಿಂದ ಗುಡಿಗೆ ಹೋದ ಬೂದಿ ಭಸ್ಮವಾಗುತ್ತದೆ, ಗುಡಿಗೆ ಹೋದ ಅಕ್ಕಿ ಅಕ್ಷತೆಯಾಗುತ್ತದೆ, ಗುಡಿಗೆ ಹೋದ ಹಣ್ಣು ಕಾಯಿ ಪ್ರಸಾದವಾಗುತ್ತದೆ. ಕಲ್ಲಿನ ಗುಡ್ಡದ ಒಂದು ಕಲ್ಲು ಗುಡಿಯ ಒಳಗೆ ಕುಳಿತರೆ ದೇವರು ಆಗುತ್ತದೆ. ಆದರೆ ಪ್ರತಿದಿನವೂ ಮನುಷ್ಯ ಗುಡಿಗೆ ಹೋಗಿ ಬಂದರೂ ಈತ ಏನೂ ಆಗಲಿಲ್ಲ. ಅದಕ್ಕೆ ಒಬ್ಬ ಶಿಲ್ಪಿ ದೇವರನ್ನು ಕೇಳಿದ, ನಾನು ಮಾಡಿದ ಮೂರ್ತಿ ಕಲ್ಲನ್ನಾದರೂ ದೇವರಾಯಿತು, ಆದರೆ ನೀನು ಈ ಭೂಮಿಯ ಮೇಲೆ ಎಷ್ಟು ಮೂರ್ತಿ ಮಾಡಿದರೂ ದೇವರಾಗಲಿಲ್ಲ, ಬರೀ ಊರಾಗ ಬಡದಾಡದ ಆತಾವ ಎಂದ. ಅದಕ್ಕೆ ಮನುಷ್ಯನಿಗೆ ತಿಳುವಳಿಕೆ ಬೇಕು. ಅದೇನೆಂದರೆ ದೇವರು ನಮಗೆ ಎಷ್ಟೊಂದು ಒಳ್ಳೆಯ ಜೀವನ ಕೊಟ್ಟಿದ್ದಾನೆ. ಈ ಜೀವನ ಕೇವಲ ಮೋಸ, ವಂಚನೆ, ಟೀಕೆ, ದ್ವೇಷ, ಅಸೂಯೆ ಕೆಟ್ಟದ್ದು ಮಾಡುತ್ತಾ ಬದುಕುವುದು ಜೀವನವಲ್ಲ. ದೇವರಲ್ಲಿ ನಾವು ಏನು ಬೇಡಬೇಕು ಎಂದರೆ ನಮಗೆ ದುಡಿಯಲು ಒಳ್ಳೆ ರೊಟ್ಟಿ ಕೊಡು, ರೊಟ್ಟಿಗೆ ಶಕ್ತಿ ಕೊಡು ಎಂದು ಬೇಡಿಕೊಳ್ಳಬೇಕು ಎಂದು. ಇದು ಜೀವನ. ಇಂತಹ ಉತ್ಸವ, ಒಳ್ಳೆಯ ಜಾತ್ರಾ ಮಹೋತ್ಸವಗಳಿಂದ, ಒಳ್ಳೆಯ ಕೆಲಸಗಳಿಂದ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕೋಮಲಾಪುರದ ಜನ 20 ವರ್ಷಗಳಿಂದ ಒಂದು ತೇರು ಅಲ್ಲೇ ನಿಂದಿಸಿದ್ರು, ಅದು ಅಲ್ಲೇ ನಿಂತಿತ್ತು. ಕಾಲ ಬದಲಾದಂತೆ ಆರ್ಥಿಕ ಸ್ಥಿತಿ ಬದಲಾಯಿತು. ಇಲ್ಲಿನ ಜನರ ಭಕ್ತಿಯಿಂದ ಹೊಸ ತೇರು, ಹೊಸ ಮಠ, ಹೀಗೆ ಭಕ್ತವೃಂದದಿಂದ ವೃದ್ಧಿಯಿಂದ, ಉತ್ಸಾಹದಿಂದ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಎಲ್ಲೆಲ್ಲೋ ಯುದ್ಧಗಳು ನಡೆದಿವೆ, ಆದರೆ ನಾವು ಇಲ್ಲಿ ಗವಿ ಸಿದ್ಧನ ಜಾತ್ರೆ ಮಾಡುತ್ತಿದ್ದೇವೆ ಎಂದರೆ ನಾವೇ ಪುಣ್ಯವಂತರು ಎಂದರು. ನಮ್ಮದು ಒಂದು ಜೀವನದ ಜಾತ್ರೆ ಇರುವಷ್ಟು ದಿನ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ಹೋಗೋಣ ಎಂದು ನುಡಿದರು. ಕುಕನೂರು ಪಟ್ಟಣದ ಮಹಾದೇವ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಶಾಖಾ ಮಠ ಮಾತನಾಡಿ, ಮನುಷ್ಯನ ಬದುಕು ಸಮಾಜ ಪ್ರೀತಿಸುವಂತಹ ಬದುಕು ಕಟ್ಟಿಕೊಳ್ಳಬೇಕು ಅಂದಾಗ ಮಾತ್ರ ಬದುಕಿಗೆ ಒಂದು ಸಾರ್ಥಕತೆ ಬರುತ್ತದೆ. ಕೋಮಲಾಪುರದ ಜನ ಎಷ್ಟು ಧರ್ಮವಂತರು ಎಂದರೆ ಕೆಲವೇ ವರ್ಷದಲ್ಲಿ ನೂತನ ತೇರು, ಹೊಸ ಕಟ್ಟಡ, ದೇವಸ್ಥಾನದ ಮುಂದೆ ಉತ್ತಮ ರಸ್ತೆ ಮಾಡಿ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀರಿ ಎಂದರೆ ಎಲ್ಲಿಯಾದರೂ ಏನಾದರೂ ಬತ್ತಬಹುದು. ಆದರೆ ಕೋಮಲಾಪುರದ ಜನರ ಭಕ್ತಿ ಎಂದಿಗೂ ಬತ್ತಲು ಸಾಧ್ಯವಿಲ್ಲ ಎನ್ನುವುದನ್ನು ತೋರಿಸಿದ್ದೀರಿ. ಈ ನಾಡಿನಲ್ಲಿ ಹಣ, ಅಂತಸ್ತು, ಅಧಿಕಾರದಿಂದ ದೊಡ್ಡವರಾಗಲು ಸಾಧ್ಯವಿಲ್ಲ. ಯಾವ ಊರಿನಲ್ಲಿ ಭಕ್ತಿ ಇದೆ, ಯಾವ ವ್ಯಕ್ತಿಯಲ್ಲಿ ಧರ್ಮ ಸಂಸ್ಕಾರ ಇದೆ, ಆ ಗ್ರಾಮ ಹಾಗೂ ಆ ವ್ಯಕ್ತಿ ನಾಡಿನಲ್ಲಿ ದೊಡ್ಡವನಾಗಲು ಸಾಧ್ಯ. ಎಲ್ಲಿ ಭಕ್ತಿ ಇಲ್ಲವೋ ಅಲ್ಲಿ ಧರ್ಮವಿರಲು ಸಾಧ್ಯವಿಲ್ಲ. ಆದರೆ ಈ ಗ್ರಾಮದಲ್ಲಿ ಭಕ್ತಿ, ಧರ್ಮ, ಸಂಸ್ಕಾರವಿದೆ. ಇಲ್ಲಿನ ಜನರು ಭಾವೈಕ್ಯತೆಯಿಂದ ಇಷ್ಟೊಂದು ಸುಂದರ ಜಾತ್ರಾ ಮಹೋತ್ಸವ ನಡೆದಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗವಿಮಠ ಶಾಖಾ ಮಠ ಬಿಸರಳ್ಳಿ ಶಿವಶಾಂತವೀರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ನೇತೃತ್ವವನ್ನು ಮಕ್ಕಳ್ಳಿ ಶಿವಾನಂದ ಮಠದ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಕೋಮಲಾಪುರದ ರಾಜಶೇಖರ ಹಿರೇಮಠ, ಶಶಿಧರಯ್ಯ ಅರಳೆಲೆ ಮಠ, ತೋಟಯ್ಯ ಹಿರೇಮಠ, ಶಿವರುದ್ರಯ್ಯ ಹಿರೇಮಠ, ಕೋಮಲಾಪುರ ಕೆಂಡದ ಮಠದ ಸ್ವಾಮಿಗಳು ಕೊಪ್ಪಳ ನೇತೃತ್ವ ವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಯುವ ಮಿತ್ರರು, ತಾಯಂದಿರು, ಶ್ರೀ ಗವಿಸಿದ್ದೇಶ್ವರ ಭಜನಾ ಸಂಘ ಹಾಗೂ ಜಾತ್ರಾ ಮಹೋತ್ಸವದ ಸೇವಾ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು, ಪ್ರಜಾಪ್ರಭ ಟಿವಿ. ಹಂಗ ಒಂದು ಚಲೋ ಗಿಳಿ ಕಂಡ್ರೆ ಸಾಕು, ಅದನ್ನ ಮುದ್ದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಲ್ಲ, ಆ ಗಿಳಿಯಂತೆ ನಮ್ಮ ಬದುಕು ಆಗಬೇಕು. ನಮ್ಮ ಬದುಕು ಆ ಗಿಳಿಯಂತ ಆಗಬೇಕಾದ್ರೆ ನಮ್ಮೊಳಗ ದಯ ಬರಬೇಕು.
ನಮ್ಮೊಳಗ ದಯ ಬಂದಾಗ ಮಾತ್ರ ಅದೆಲ್ಲ ಆಗಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಬದುಕು ಕೂಡ ಗೆಳೆಯಂತ ಆಗಲಿ ಅಂತ ಹಾರೈಸಿ, ಕೋಂಬ್ಲಾಪುರದ ಜನ ಬಹಳ ಒಳ್ಳೆಯ ಜನ. ನೀವು ಎಷ್ಟು ಧರ್ಮವಂತರು ಅಂದ್ರೆ ಬಹುಶಃ ಕೆಲವು ವರ್ಷದೊಳಗ ಹೊಸ ತೀರ ಮಾಡಿದ್ರಿ, ಹೊಸ ಕಟ್ಟಡ, ಜೊತೆಗೆ ಮುಂದೆ ಕಾಂಕ್ರೀಟ್ ರಸ್ತಾ, ಇದೆಲ್ಲ ನೋಡಿದಾಗ ಬಹುಶಃ ಎಲ್ಲಾದ್ರೂ ಏನಾದ್ರೂ ಬತ್ತಬಹುದು. ನಿಮ್ಮೊಳಗ ಭಕ್ತಿ ಬತ್ತಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವೆಲ್ಲ ತೋರಿಸ್ಬಿಟ್ಟಿದ್ದೀರಿ. ಹಾಗಾಗಿ ಯಾವ ಊರೊಳಗ ಭಕ್ತಿ ಐತಿ ಆ ಊರೊಳಗೆ ಮಾತ್ರ ಧರ್ಮ ಇರ್ಲಿಕ್ಕೆ ಸಾಧ್ಯ. ಎಲ್ಲಿ ಭಕ್ತಿ ಇಲ್ಲ ಅಲ್ಲಿ ಧರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೊಳಗ ಭಕ್ತಿ ಅದ, ನಿಮ್ಮೊಳಗ ಧರ್ಮ ಅದ, ನಿಮ್ಮೊಳಗ ಸಂಸ್ಕಾರ ಅದ. ಯಾವ ಮನುಷ್ಯ ಶ್ರೀಮಂತನಾಗ್ತಾನೆ ನಾಡಿನೊಳಗಂದ್ರ ಯಾರಲ್ಲೇ ಸಂಸ್ಕಾರ ಇಲ್ಲ ಆ ವ್ಯಕ್ತಿ ಮಾತ್ರ ದೊಡ್ಡವನಾಗ್ಲಿಕ್ಕೆ ಸಾಧ್ಯ. ನಮ್ಮ ಹಣ ಆಗ್ಲಿ, ನಮ್ಮ ಅಂತಸ್ತಾಗ್ಲಿ, ನಮ್ಮ ಅಧಿಕಾರ ಆಗ್ಲಿ ಯಾವುದು ಬರೋದಿಲ್ಲ. ಯಾವುದು ಬರ್ತೈತಿ ಅಂದ್ರ ನಮ್ಮಲ್ಲಿರುವಂತ ಸೌಜನ್ಯ, ನಮ್ಮಲ್ಲಿರುವಂತ ನಯ ವಿನಯ, ನಮ್ಮಲ್ಲಿರುವಂತ ಭಾಗವಿಕೆ, ಇದೆಲ್ಲ ನೋಡ್ಲಿಕ್ಕೆ ಸಾಧ್ಯ. ನೋಡ್ರಿ, ಒಂದು ಬಾಳೆ ಗಿಡ ಬಾಳ ಚಲೋ ಬೆಳಿತಿ ಅಂದ್ರ ಬಾಗ್ತೈತ. ಅದಂತ ಐತಿ ಯಾಕಪ್ಪ ಬಾಳಕತ್ತಿ ಅಂದ್ರ ಆ ಬಾಳೆ ಗಿಡ ಹೇಳ್ತೈತಿ, ನಾನು ಸಣ್ಣವರಿಂದ ಬೆಳೆಸೈತಿ, ನನ್ನೊಳಗ್ ಫಲ ಬಂದೈತಿ, ಅದಕ್ಕೆ ನಾ ಭೂಮಿಗೆ ಬಾಗ್ಲಿಕತ್ತಿ ಅಂತ ಹೇಳ್ತೈತಿ. ಅಂತ ಬಾಳೆ ಗಿಡನ ಬಾಗಿ ಭೂಮಿಗೆ ನಮಸ್ಕಾರ ಮಾಡುವಂತ ಸಮಯದೊಳಗ ನಾವು ಕೂಡ ಸಮಾಜಕ್ಕೆ ಬಾಗಬೇಕು. ಎಲ್ಲಿ ಬಾಗತಾರ ಅಲ್ಲಿ ಅತ್ಕೊಳ್ಳೋ ಗುಣ ಬರ್ತದ. ಬಹುಶಃ ಇವತ್ತು ಕೋಂಬ್ಲಾಪುರ ಜನ ಗವಿಮಠದ ಪೂಜ್ಯರು ಬಂದಾಗ ನೀವೆಲ್ಲರ ಭಾಗವಹಿಕೆ ನೋಡಿದಾಗ ಅವ್ರಿಗೆ ಮತ್ಕೊಂಡ್ಬಿಟ್ರು, ಅಪ್ಪವ್ರ ಕಬ್ಬಳ ಬರೋದು ಹತ್ಕೊಂಡ್ಬಿಟ್ರು. ಅಷ್ಟು ನಿಮ್ಮಲ್ಲಿ ಅಂದ್ರೆ ಭಾಗವಹಿಕೆ, ಆ ಭಾಗವಹಿಕೆ ನಿರಂತರವಾಗಿರ್ಲಿ. ಇವತ್ತು ನೂತನವಾಗಿ ಬಿಸರಳ್ಳಿಯ ಶಾಖಾ ಮಠಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಶಾಂತಗಿರಿ ಮಹಾಸ್ವಾಮಿ ಅವರನ್ನ ಪಟ್ಟಾಧಿಕಾರ ಮಾಡಿ ಅಪ್ಪೋರಿ ಗ್ರಾಮ ಕರ್ಕೊಂಬಂದಾರ. ಇವತ್ತು ಅವ್ರು ನೂತನವಾಗಿ ನಮ್ಮ ಗ್ರಾಮಕ್ಕೆ ಪುರಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಆ ಪೂಜ್ಯರು ಎಲ್ಲಿರೋದಿಲ್ಲ, ಇಲ್ಲೇ ಬಿಸರಳಿಗೆ ಇರ್ತಾರ. ಅವ್ರು ನೀವು ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಇವತ್ತು ಗವಿಮಠದ ಅಪ್ಪವ್ರು ಬರಲಿಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ರೂಪದೊಳಗ ಅವ್ರ ಕರಸಂಜಾದ್ರಂತ ಪೂಜ್ಯರು ನಮ್ಮ ಗ್ರಾಮಕ್ಕೆ ಬರ್ತಾರೆ. ಸುತ್ತಮುತ್ತ ಎಲ್ಲಾ ಕಾರ್ಯಕ್ರಮವನ್ನ ಅವರು ಬಂದು ಸಾನ್ನಿಧ್ಯ ವಹಿಸಿ ಆಶೀರ್ವಾದವನ್ನ ದಯಪಾಲಿಸ್ತಾರೆ. ಬಹಳ ಚಿಕ್ಕ ವಯಸ್ಸಾದ್ರೂ ಕೂಡ ಅನುಭವ ಬಹಳ ದೊಡ್ಡದು. ಯಾಕಂದ್ರೆ ಸುಮಾರು 10-15 ವರ್ಷಗಳ ಕಾಲ ಕೊಪ್ಪಳದ ಬೇಕಾಗ್ತದೆ. ದೇವ್ರು ಇಷ್ಟೊಂದು ಚಲೋ ಜೀವನ ಕೊಟ್ಟಾನ ಇಲ್ಲ ನಮಗೆ. ಈಗ ನೀವು ಬ್ಯಾಂಕ್ನಾಗ ಸಾಲ ತಗೊಳಕ್ ಹೋಗ್ತೀರಿ. ಬ್ಯಾಂಕ್ನಾಗ ಸಾಲ ತಗೊಳಕ್ ಹೋದ್ರ ನಿಮಗೇನ್ರ ಒಂದು ಸೆಕ್ಯೂರಿಟಿ ಕೇಳ್ತಾರಿಲ್ಲ, ಏನ್ರ ಕೇಳ್ತಾರಿಲ್ಲ, ಹೊಲಾರ ಅಡಿಬಿಡ್ರಿ, ಮನೆಯಾರ ಅಡಿಬಿಡ್ರಿ ಅಂತ ಕೇಳ್ತಾರೆ. ಏನ್ ನೀವು ಹೋದ ಕೂಡಲೇ ಸಾಲ ಒಂದ್ ನಿಮಿಷ ತಡಿ, ಒಂದ ನಿಮಿಷ ನೀವು ಬ್ಯಾಂಕ್ನಾಗ ಸಾಲ ತಗೊಳಕ್ ಹೋದ್ರ ಏನ್ ಹಂಗ ಕೇಳೋದ್ ಕೂಡಲೇ ಬರ್ರಿಯಪ್ಪ ಅಂತ ಏನ್ ಹೂವಿನ ಸರಿಯಾಗಿ ಸಾಲ ಕೊಡ್ತಾರ ನಿಮಗ? ಅವರು ಸಾಲ ಹೆಂಗ್ ಕೊಡ್ತಾರಂದ್ರ ನೀವೇನಾರ ಒಂದಿಷ್ಟು ಒತ್ತಿ ಇಟ್ರ ಸಾಲ ಕೊಡ್ತಾರ ನಿಮಗ್. ಸುಮ್ಮನೆ ಬ್ಯಾಂಕ್ನ್ಯಾಗ 1 ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೂ ಏನಾರ ಒತ್ತಿ ಇಟ್ಟ ಸಾಲ ತಗೋಬೇಕು. ದೇವ್ರು ನಮಗ್ 100 ವರ್ಷದ ಜೀವನವನ್ನ ಏನೂ ಒತ್ತಿ ಇಟ್ಕೊಂಡಿಲ್ಲ, ನಮ್ಮ ಮೇಲೆ ಭರವಸೆ ಇಟ್ಟು ಕಳಿಸ್ಯಾನ ಚಲೋ ಬದುಕರಂತೇಳಿ. ಏನಾರ ತಗೊಂಡ ನಮ್ಮ ಏನೋ ತಗೊಳ್ಳಾರ್ದ ಕಳಿಸ್ತಾನೆ. ಮತ್ ಹೆಂಗ್ ಬದುಕ್ಬೇಕು ಮನುಷ್ಯ? ನೀವು ಸುಮ್ಮನೆ ವಿಚಾರ ಮಾಡ್ರಿ. ಈಗ ನೀವು ಗುಡಿಗೆ ಹೋಗ್ತೀರಿ, ಗುಡಿಗೆ ಹೋಗುವಾಗ ಒಂದಿಷ್ಟು ನೀರು ಒಯ್ತೀರಿ ಮನ್ಯಾಗ ನೀರ್ ಇದ್ದಿದ್ದು ಗುಡಿಗೆ ಹೋಗಿ ಒಳಗ್ ಹೋಗಿ ಹೊರಗೆ ಬರೋದ್ರಾಗ ತೀರ್ಥ ಮಂದಿ ಕೊಡುವಾಗ ತೀರ್ಥ ತಗೊಳ್ರಿ ಅಂತ ಕೊಡ್ತೀರಿ, ಹೌದಲ್ಲ? ಅಲ್ಲ, ನೀವು ಸಾಯಂಕಾಲ ತಗೊಳ್ಳೋ ತೀರ್ಥ ಅಲ್ಲ ನಾ ಹೇಳೋದು. ಗುಡಿಯಾಗ ಹೋಗಿ ಅಂದ್ರ ಒಂದ್ ಬರೀ ನೀರ್ ಮನ್ಯಾಗ ಒಂದ್ ಚೆರಿಗೆಯಾಗ ಹಿಡ್ಕೊಂಡು ಹೋಗಿನಿ, ಒಳಗ್ ಗುಡಿಯಾಗ ಹೋಗಿ ಬರೋದ್ರಾಗ ನೀರ್ ತೀರ್ಥ. ಅಕ್ಕಿ ಒಯ್ತೀನಿ ಹೊರಗ, ಮನ್ಯಾಗಿಂದ ಗುಡಿಯಾಗ ಹೋಗಿ ಅದು ಹೊರಗೆ ಬರೋದ್ರಾಗ ಅಕ್ಷತೆ ಹಾಕ್ತೈತಿ. ಮನ್ಯಾಗಿಂದ ಬೂದಿ ಒಯ್ತೀನಿ, ಗುಡಿಯಾಗ ಹೋಗಿ ಹೊರಗೆ ಬರೋದ್ರಾಗ ಭಸ್ಮ ಆಗ್ತೈತಿ. ಮನ್ಯಾಗಿಂದ ಹಣ್ಣು ಒಯ್ತೀನಿ, ಹೊರಗೆ ಹೋಗಿ ಗುಡಿಯಾಗ ಹೋಗಿ ಹೊರಗೆ ಬರೋದ್ರಾಗ ಪ್ರಸಾದ ಆಗ್ತೈತಿ. ಎಲ್ಲೋ ಕಲ್ಲಿನ ಗುಡ್ಡದ ಒಂದು ಕಲ್ಲು ಒಯ್ತೀನಿ, ಒಳಗ್ ಗುಡಿಯಾಗ ಹೋಗಿ ಕುಂತಂದ್ರ ದೇವ್ರ ಆಗ್ತೈತಿ. ಅಕ್ಕಿ ಒಂದ ಸಲ ಹೋಗಿ ಅಕ್ಷತೆಯಾಗಿ ಬಂದೈತಿ, ಬೂದಿ ಒಂದ ಸಲ ಹೋಗಿ ಭಸ್ಮ ಆಗಿ ಬಂದೈತಿ, ನೀರು ಒಂದ ಸಲ ಗುಡಿಯಾಗ ಹೋಗಿ ತೀರ್ಥ ಆಗಿ ಬಂದೈತಿ, ಹಣ್ಣು ಒಂದ ಸಲ ಗುಡಿಯಾಗ ಹೋಗಿ ಪ್ರಸಾದ ಆಗಿ ಬಂದೈತಿ. ಇವತ್ ದಿವ್ಸ ಹೋಗಿ ಬರ್ತಾನ ಏನೂ ಆಗುವಲ್ಲ ನಮ್ಮ ಮನುಷ್ಯ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರ್ಬೇಕಂತ. ಒಬ್ಬ ಶಿಲ್ಪಿ ದೇವ್ರಿಗೆ ಹೇಳಿದ, ಭಗವಂತನೇ ನಾನು ಒಂದು ಮೂರ್ತಿ ಮಾಡೀನಿ,
ಅದು ಮೂರ್ತಿ ಕಲ್ಲಿನದಾದ್ರೂ ಸಹಿತ ನಾ ಮಾಡಿದ ಮೂರ್ತಿ ದೇವರಾಗಿ ಕುಂತೈತಿ. ನೀ ಎಷ್ಟು ಮೂರ್ತಿಗಳು ಮಾಡಿಯಲ್ಲಪ್ಪ, ನಾ ಮಾಡಿದ ಮೂರ್ತಿ ದೇವರಾಗ್ಯಾವ, ನೀ ಮಾಡಿದ ಮೂರ್ತಿ ಎಲ್ಲ ಬರೀ ಊರಾಗ ಬಡದಾಡ್ತಾವಲ್ಲ, ಹಿಂಗ್ಯಾಕೆ ಆಗ್ತಿದ್ವ? ಅದಕ್ಕೆ ಮನುಷ್ಯನಿಗೆ ಒಂದಿಷ್ಟು ತಿಳುವಳಿಕೆ ಇರ್ಬೇಕು. ಏನಂದ್ರ ದೇವ್ರನ್ ಚಲೋ ಜೀವನ ಕೊಟ್ಟಾನಲ್ಲ, ಎಷ್ಟು ದಿವಸ ಮಂದಿಗೆ ಮೋಸ ಮಾಡಿ, ವಂಚನೆ ಮಾಡಿ, ಇನ್ನೊಬ್ಬರಿಗೊಂದು ಟೀಕೆ ಮಾಡಿ, ಇನ್ನೊಬ್ಬರಿಗೆ ಮನಸ್ಸಿನೊಳಗೆ ಕೆಟ್ಟದ್ದನ್ನು ಬಯಸಿ ಬದುಕೋದು. ಮನುಷ್ಯ ಇನ್ನೊಬ್ರು ಹೊಂದಾಗ ಏನೋ ಒಗದು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿ ಬದುಕೋದಲ್ಲ.